ಕಂಟ್ರೋಲ್ ಮೇಲೆ ಪರವಾಗಿಲ್ಲ ಪಿಕ್ಚರ್. ಎಲ್ಲ ನೋಡಿರೋ ಸಿನಿಮಾನೇ. ಪಕ್ಕ ಡಬ್ಬಾ ಮಾರ್ಟಿನ್ ಇದು ಬ್ಲಾಕ್ ಬಸ್ಟರ್. ಅವ್ರ ಅಪ್ಪ ಇದು 100 ಮಾರ್ಟಿನ್ ಸೇರಿದ್ರು ಒಂದು ಡೆವಿಲ್ ಮಾಡೋಕ್ಕಾಗಲ್ಲ. ಅಲ್ಲೂ ಡಬಲ್ ಕ್ಯಾರೆಕ್ಟರ್ ಇದೆ, ರೈನೋಸರಸ್ ಅಂತೆ. ವಾ ವಾ ಅಂತ ಇದು ಕ್ಯಾರೆಕ್ಟರ್ ಅಂದ್ರೆ ಹಿಂಗ್ ಮಾಡ್ಬೇಕು. ಏನು ಇಷ್ಟ ಅಂದ್ರೆ ದರ್ಶನ್ ಶೇಡ್ಸ್ ಚೆನ್ನಾಗಿದೆ ತುಂಬಾ, ಅಂದ್ರೆ ಡಿಫ್ರೆಂಟ್ ಶೇಡ್ಸ್ ಆಫ್ ಇದು. ಬಟ್ ಸ್ಟೋರಿ ಲೈನ್ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾಗಿತ್ತು. ಈ ಟ್ರೆಂಡಿಂಗ್ಗೆ 2025ಕ್ಕೆ ಸ್ವಲ್ಪ ಸ್ಟೋರಿ ಲೈನ್ ಹಳೇದು ಅನ್ಸುತ್ತೆ. ಬಟ್ ಪ್ರಿಡಿಕ್ಟಬಲ್ ಮಾಡಿದ್ರೂ ಒಂದು ಎಂಗೇಜಿಂಗ್ ಆಗಿದೆ, ನೋಡ್ಬೋದು, ಚೆನ್ನಾಗಿದೆ, ಒಂದ್ಸಲ ನೋಡ್ಬೋದು. ಪೊಲಿಟಿಕಲ್ ಡ್ರಾಮಾ, ಸೊ ಆಸ್ ಯೂಶುವಲ್ ಎಲ್ಲ ಮೂವೀಸಲ್ಲಿ ಹೇಗಿರುತ್ತೆ ಹಾಗೆ. ದರ್ಶನ್ನ ಒಂದು ಒಳ್ಳೆ ಡಿಫ್ರೆಂಟ್ ಶೇಡಲ್ಲಿ ನೋಡ್ಬೋದು, ಡಿಫ್ರೆಂಟ್ ಚೆನ್ನಾಗಿದೆ, ನೋಡಿ. ಥ್ಯಾಂಕ್ ಯು. ಮಸ್ತಾಗಿದೆ. ಒಂದೇ ಒಂದು ಬೇಜಾರಾಗೋದು ಏನು ಗೊತ್ತಾ, ನಾವು ಸಪೋರ್ಟ್ ಮಾಡಬೇಕಾಗಿರೋದು ಲಾಸ್ಟಲ್ಲಿ ನಮ್ಮ ಡೆವಿಲ್ಗ ಇಲ್ಲ ನಮ್ಮ ಬಾಸ್ಗ, ಇಬ್ಬರೂ ಬೇಕು. ಅದೊಂದೇ ಕನ್ಫ್ಯೂಷನ್ ಲಾಸ್ಟಲ್ಲಿ. ಒಂದೇ ಒಂದು ಬೇಜಾರು ಏನಂದರೆ, ನಮ್ಮ ಡೆವಿಲು ಇನ್ನೂ ಜೀವಂತವಾಗಿ ಇರಬೇಕಿತ್ತು, ಅವ್ರನ್ನ ಸಾಯಿಸ್ಬಿಟ್ರು. ಅದೊಂದೇ ಬೇಜಾರಾಗಿತ್ತು. ಅವ್ರನ್ನ ಮತ್ತೆ ದುಬೈಗೆ ಕಳಿಸ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಬಾಸು, ದುಬೈಯಲ್ಲಿ ಡೆವಿಲು. ಎಷ್ಟು ಚೆನ್ನಾಗಿರೋದು. ಪ್ರೊಡ್ಯೂಸರ್ ಅದೊಂದು, ಡೈರೆಕ್ಟರ್ ಅದೊಂದು ಮಿಸ್ಟೇಕ್ ಮಾಡಿದ್ರು ಅಷ್ಟೇ, ಅದು ಬಿಟ್ಟರೆ ಮಾಸ್. ಇಲ್ಲೂ ಡೆವಿಲ್. ಬಾಸ್ ಕ್ಯಾರೆಕ್ಟರ್ ಸೂಪರ್ ಆಗಿದೆ, ಫಿಲಮ್ ಚೆನ್ನಾಗಿದೆ ಗುರು. ಸರ್ ಸ್ಟೋರಿ ಚೆನ್ನಾಗಿದೆ ಸರ್, ಒನ್ ಟೈಮ್ ವಾಚಬಲ್ ಸರ್, ಸೀರಿಯಸ್ ಆಗಿ ಹೇಳಬೇಕು. ಬಾಸ್ ಕ್ಯಾರೆಕ್ಟರ್ ಚೆನ್ನಾಗಿದೆ, ಸಿನಿಮಾ ಸ್ಟೋರಿ ಇನ್ನೂ ಚೆನ್ನಾಗಿ ಕಟ್ಟಬೇಕಾಗಿತ್ತು. ಓಕೆ ಸರ್, ಬಾಸ್ ಆಡಿಯನ್ಸ್ಗೆ ಮೋಸ ಇಲ್ಲ. ಚೆನ್ನಾಗಿದೆ ಮೂವಿ, ಡಿಫ್ರೆಂಟ್ ಆಗಿದೆ. ಅವ್ರ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮೂವಿನಲ್ಲಿ, ಚೆನ್ನಾಗಿದೆ, ನೋಡ್ಬೋದು. ಡಿಫ್ರೆಂಟ್ ಸ್ಟೋರಿ. ಹೌದು, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅರ್ಥ ಮಾಡ್ಕೊಬೇಕು ನಾವು. ಒಳ್ಳೆ ಕ್ಯಾರೆಕ್ಟರ್ ಜೊತೆ ಪ್ಲೇ ಮಾಡಿದ್ದಾರೆ. ಇಲ್ಲ, ಸ್ಟೋರಿನೇ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಫಿಲಮ್ಮು, ಚೆನ್ನಾಗಿದೆ. ಇದು ಬಾಸ್ನ ಬೇರೆ ಥರ ಲುಕ್ಕಲ್ಲಿ ನೋಡಿದ್ವಿ, ಇದು ಒಂಥರ ಬೇರೆ ಥರ ಇದೆ ಲುಕ್ಕು, ಚೆನ್ನಾಗಿ ಬಂದಿದೆ ಮೂವಿ, ಇಷ್ಟ ಆಯ್ತು. ಸೂಪರ್ ಆಗಿದೆ ಫಿಲಮು. ನಮ್ಮ ಬಾಸ್ ಆಲ್ವೇಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಆ್ಯಕ್ಟಿಂಗ್ ಸೂಪರು. ಬಂದು ಎಲ್ಲರೂ ಫಿಲಮ್ ನೋಡಿ ಎಲ್ಲರೂ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಆಲ್ವೇಸ್ ನಮ್ಮ ಬಾಸ್ ಆ್ಯಕ್ಟಿಂಗು, ಇಲ್ಲಿರೋ ಟ್ವಿಸ್ಟ್ಗಳು ತುಂಬ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್, ಆಲ್ ಇನ್ ಆಲ್ ಟೋಟಲ್ ಮಾಸ್ ಫಿಲಮು ಸೂಪರ್ ಆಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಆಲ್ಸೋ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು? ನಮ್ಮ ಬಾಸ್ದು ದ ಡೆವಿಲ್. ಹೌದು, ಸ್ಟೋರಿ ವೈಸು ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇನು ಚೆನ್ನಾಗಿದೆ, ಮ್ಯೂಸಿಕ್ಕು ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ. ಬಂದು ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು ಫಿಲಮ್ನ, ಕನ್ನಡ ಫಿಲಮ್ಸ್ನ ನೋಡಬೇಕು. ಚಾಲೆಂಜಿಂಗ್ ಸ್ಟಾರ್, ಆಲ್ವೇಸ್ ಚಾಲೆಂಜಿಂಗ್ ಸ್ಟಾರ್ ಓನ್ಲಿ. ಜೈ ಡಿ ಬಾಸ್. ಮೂವಿ ಎಲ್ಲ ಚೆನ್ನಾಗಿತ್ತು, ಮೇಕಿಂಗ್ ಎಲ್ಲ ಚೆನ್ನಾಗಿತ್ತು, ಕ್ಯಾಮ್ರಾ ವರ್ಕು, ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿದೆ. ಒಂದು ಆ್ಯಕ್ಟಿಂಗ್ ಮಾತ್ರ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಆಯಿತಾ. ಮತ್ತೆ ಏನಂತಂದರೆ ಮತ್ತೊಂದು ಸರ್ತಿ ನೋಡ್ತೀವಿ, ಎಲ್ಲರೂ ನೋಡಬೇಕಾಗಿರೋ ಮೂವಿ. ಜನಕ್ಕೆ ಮೂವಿ ಇದು ಸಾಂಗ್ಸ್ ಇಷ್ಟ ಆಗ್ಬೋದು, ಮ್ಯೂಸಿಕ್ ಇಷ್ಟ ಆಗ್ಬೋದು, ಮತ್ತು ಕ್ಯಾಮ್ರಾ ವರ್ಕ್ ಇಷ್ಟ ಆಗುತ್ತೆ ತುಂಬ. ಮತ್ತು ಇದು ಇವ್ರದ್ದು ಡಿ ಬಾಸ್ ಕ್ಯಾರೆಕ್ಟರ್ ಎರಡು ಥರ ಇದೆ ಕ್ಯಾರೆಕ್ಟರು, ಅದು ಇಷ್ಟ ಆಗುತ್ತೆ ತುಂಬ. ಆ ಪೊಲಿಟಿಕ್ಸ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಬಟ್ ಅಂತಂದರೆ ಮೂವಿಯಲ್ಲೇ ಒಂಥರ ಆಗುತ್ತೆ, ಆಚೆ ಕಡೆ ಒಂಥರ ಆಗುತ್ತೆ. ಸೊ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಆ ಥರ ತೋರಿಸಿದ್ದಾರೆ. ಇಲ್ಲ, ಆ ಥರ ಏನು ಇಂಟು ಕೊಟ್ಟಿಲ್ಲ, ಸುಮ್ಮನೆ ನಾರ್ಮಲ್ ಆಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನೋಡ್ಬೋದು.